ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನೋಡಿ, ಕಾಣಿಸ್ತಿದ್ದಲ್ಲ ಕೆರೆ ಎಷ್ಟು ಹತ್ರ ಇದೆ ನಮ್ಮ ಮನೆಗೆ. ಬೆಳಗಿನ ವೆದರ್ ಚೆನ್ನಾಗಿರುತ್ತೆ ಹೊರಗಡೆ ಬರೋಕ್ಕೆ. ಬಟ್ ಆದರೆ ನಾನೇನು ಬೇಗ ಎದ್ದಿಲ್ಲ. 7 o'clock ಆಗಿದೆ ಆಲ್ರೆಡಿ. ಇವತ್ತು ಯಾಕೋ ಲೇಟ್ ಆಗಿಬಿಡ್ತು. ರಾತ್ರಿ ತುಂಬ ಲೇಟ್ ಆಯಿತು ನಿದ್ದೆ ಬರೋದು. ಹಾಗಾಗಿ ಒಂದು 10 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾಯಿತ್ತು ಅಂತೇಳಿ ನಮ್ಮ ಗಿಡಗಳ ಬಗ್ಗೆ ಗಮನ ತಗೊಳ್ತಾ ಗಿಡಗಳನ್ನೆಲ್ಲ ಕೊನೆ ಮಾಡಿಬಿಟ್ಟಿದ್ದೀನಿ. ಕಾಯಿನಿಂದ ಎಲ್ಲ ಎಷ್ಟು ಬತ್ತಿ ಬಾಡೋಗಿದೆ ಅಂತ ನೋಡಿ. ಪಾಪ ಇದೆಷ್ಟು ಚೆನ್ನಾಗಿತ್ತು. ಪೂರ ದಾಸವಾಳ ಗಿಡ ಪೂರ ಅಂದರೆ ಪೂರ ಒಣಗೋಗಿದೆ. ಇದಕ್ಕೆಲ್ಲ ಹೊಣೆ ಯಾರು ಅಂದರೆ ನಾನೇ ಹೊಣೆ. ಸುತ್ತ ನಮ್ಮನೆ ಸುತ್ತ ಗ್ರೀನ್. ಆ್ಯಕ್ಚುಲಿ ಇದು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ನಾನು. ಎಷ್ಟು ಚೆನ್ನಾಗಿ ನೋಡ್ತಾ ಎಷ್ಟು ಚೆನ್ನಾಗಿ ಬೆಳೆದು ಬಿಡ್ತಾವೆ ಅಂದರೆ ಅಲ್ವಾ. ಅದು ಭೂಮಿ ತಾಯಿಗೆ ನಾವು ಯಾವತ್ತು ಒಂದು ಹಿಡಿ ಹಾಕಿದ್ರೆ ಅವಳು ರಾಶಿ ಮಾಡ್ತಾಳೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಎಲ್ಲ ಗಿಡಕ್ಕೂ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಎಲ್ಲ ಗಿಡಕ್ಕೂ ಅದೇ ಮೇಲಿಟ್ಬಿಟ್ಟೆಲ್ಲ ಒಣಗಿಸಿದ್ದೀನಲ್ವ ಅಂದ್ಕೊತೀನಿ. ಕಣಗ್ಲ ಗಿಡ ಎಲ್ಲ ಕೆಳಗಡೆ ಇಡೋಣ, ಅವನ್ನ ತೊಗೊಂಡೋಗಿ ಅಂಥೇಳಿ. ಆದರೆ ಅದನ್ನ ತುಂಬ ಅಗೆದು ಹಾಕಬೇಕು. ನಂಗೆ ಅಷ್ಟೊಂದು ಶಕ್ತಿ ಇಲ್ಲ. ಅದನ್ನೆಲ್ಲ ಅಗೆದು ಗುಂಡಿ ಎಲ್ಲ ತೆಗೆದು ಹಾಕುವಷ್ಟು ಸರಿ ಅಂಥೇಳಿ ಮೇಲೆ ಇದೆ. ಅದು ಮೇಲಕ್ಕೆ ನೀರು ಹಾಕ್ತಾ ಇದ್ದೀನಿ. ಪಕ್ಷಿಗಳಿಗೆ ಒಂದು ಬಟ್ಲು ನೀರು ತುಂಬಿಡ್ತೀನಿ. ಪಾಪ ಬೇಸಿಗೆ ಅಲ್ಲ, ಇದು ಮಳೆಗಾಲ. ಬಟ್ ಆದರೆ ಇಷ್ಟೊಂದು ಬಿಸಿಲು ಹೊಡಿತಾ ಇದೆ ಇವಾಗ. ಅಂದರೆ ಬೇಸಿಗೆಗಾಲನ ಮಳೆಗಾಲನ ಯಾವ ಕಾಲ ಅನ್ನೋದೇ ಗೊತ್ತಾಗ್ತಿಲ್ಲ. ಹಾಗಾಗಿ ಸರಿ ಬನ್ನಿ ಕೆಳಗಡೆ ಹೋಗೋಣ. ನನಗೆ ಕೆಲಸಗಳಿದೆ, ಹೊರಡಬೇಕು ಡ್ಯೂಟಿ. ಈ ಗಿಡಗಳಿಗೂ ನೀರು ಹಾಕಿರಲಿಲ್ಲ. ಎಲ್ಲ ತಂದು ಮೇಲ್ಗಡೆ ಬಿಸಿಲಿಗೆ ಇಟ್ಬಿಟ್ಟು ಒಣಗಿಸಿದ್ದೆ. ತಂದು ಮತ್ತೆ ಕೆಳಗಡೆ ಇಟ್ಟಿದ್ದೀನಿ. ಇದಿಟ್ಟರೆ ನಾನಿನ್ನು ನೀರು ಹಾಕಲ್ಲ ಅಂತ. ನೆನ್ನೆ ಒಂದು ದಿವಸಕ್ಕೆ ಎಷ್ಟು ಚೆನ್ನಾಗಿ ನೀರು, ನೆನ್ನೆ ಒಂದು ದಿವಸ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಎಲೆ ಎಲ್ಲ ಹೇಗಾಗಿದೆ ನೋಡಿ. ಇನ್ನು ಬಾಗಿಲು ತೊಳಿಲಿಲ್ಲ, ಏನಿಲ್ಲ. ಹಬ್ಬ ಮನೆ ಎಷ್ಟು ಗಲೀಜಾಗಿದೆ. ಇದನ್ನು ಇವಾಗ ಕ್ಲೀನ್ ಮಾಡಬೇಕು. ಓಕೆ, ಕ್ಲೀನ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಬನ್ನಿ ಅಕ್ಕಿ ರೊಟ್ಟಿ ಮಾಡೋಣ. ಇವತ್ತು ರಾತ್ರಿ ಅನ್ನ ತುಂಬ ಉಳ್ಕೊಂಡಿದ್ರಿಂದ ಮಾಡೋಣ ಅಂತ. ಆದರೂ ಏನು ಗೊತ್ತಾ ವಿಶೇಷ, ಫಸ್ಟ್ ಟೈಮು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಂದು ಉಂಡೆ ತಗೊಂಡು ಅದನ್ನು ಈ ಥರ ಲಟ್ಟಿಸ್ಕೋಬೇಕು. ಅಯ್ಯೋ ಅಲ್ಲಿ ಸೀದೋಯ್ತು. ಅಲ್ಲಿ ಸೀದೋಯ್ತು ದೇವರೇ. ಒಲೆಯಲ್ಲಾದರೆ ಚೆನ್ನಾಗಿರುತ್ತೆ ಅದು. ಬಟ್ ಒಲೆಯಲ್ಲಿ ತೊಗೊಬರೋಣ ಇವಾಗ. ಹಾಗಾಗಿ ಲಟ್ಟಿಸ್ಕೊಂಡು ನೋಡಿ ಈ ಥರ ಮಾಡಬೇಕು. ಬಟ್ಟೆ ಒರೆಸ್ಕೋಬೇಕು. ಆ್ಯಕ್ಚುಲಿ ನಾನೀಗ ಬಟ್ಟೆ ಉಡ್ಕೋಷ್ಟು ಪೇಷನ್ಸ್ ನನಗಿಲ್ಲ. ಹಾಗಾಗಿ ಕೈಯಲ್ಲೇ ಸೇರ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಸೀಸಿದ್ದಾನೆ ನನ್ನ ಮಗ ರೊಟ್ಟಿನ. ಶಬಾಷ್. ನೋಡಿ ಈ ಥರ ರೌಂಡ್ ಆಗಿ ಚೆನ್ನಾಗಿ ನಮ್ಮಲ್ಲಿರುವ ಸ್ಟ್ರೆಸ್ಸು ಎಲ್ಲವನ್ನ ಇದಕ್ಕೆ ಹಾಕಬೇಕು. ಇವಾಗ ಮಕ್ಳಿಗೆ ಹೊಡಿಯೋಂಗಿಲ್ಲ. ಮಕ್ಳಿಗೆ ಹೊಡಿಯೋದು ಆಯ್ತಾ, ಗಣದಿರಿಗೆ ಬೈಯೋದು ಎಲ್ಲವನ್ನ ಈ ರೊಟ್ಟಿ ಮೇಲೆ ಹಾಕಿ ತೆಳ್ಳನ್ನ ತಡ್ಕೋಬೇಕು. ನನ್ನ ಮಗಂಗೆ ಹೊಡಿಯಲ್ಲ. ನನ್ನ ಮಗ ತುಂಬ ಜಾಣ ಆಯಿತಾ. ಬೇರೆಯವ್ರ ಕೋಪನೆಲ್ಲ ರೊಟ್ಟಿ ಮೇಲೆ ತೋರಿಸೋಣ ಅಂತ ಅಷ್ಟೆ ಅಲ್ವಾ. ನೋಡಿ ಇದು ಅರ್ಧ ಬೆಂತು.
ಈ ಸ್ಟೇಜಲ್ಲಿದ್ದಾಗ ಒಲೆ ಮೇಲೆ ಇಡಬೇಕು ಆ್ಯಕ್ಚುಲಿ.